ಯಲಹಂಕದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ನಡೀತಾ ಇದೆ. ಯಲಹಂಕ ಮೂಲ ಬೆಂಗಳೂರಿನ ರಾಜಧಾನಿ ಯಲಹಂಕ ಆಗಿದ್ರೆ ಯಲಹಂಕದ ಕೆಂಪೇಗೌಡರು ಈಗ ನಾವಿರ್ತಕ್ಕಂಥ ಹಿಂಭಾಗದಲ್ಲಿ ಏನಿದ್ದಾರೆ, ಕಳೆದ ವರ್ಷ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಈ ಪುತ್ಥಳಿಯ ಜೀರ್ಣೋದ್ಧಾರ ಮಾಡ್ತಾರೆ. ಈಗ ನಾವು ದೃಶ್ಯಗಳಲ್ಲಿ ತೋರಿಸೋದಾದ್ರೆ ಸುಮಾರು 1.5 ಕೋಟಿ ಬೆಲೆಯಲ್ಲಿ ಯಲಹಂಕ ನಾಡಪ್ರಭು ಶ್ರೀ ಕೆಂಪೇಗೌಡರ ಪುತ್ಥಳಿಯನ್ನ ಹೊಸದಾಗಿ ಅನಾವರಣ ಮಾಡ್ತಕ್ಕಂಥ ಕೆಲಸ ಆಗಿದೆ. ಕೋಟೆ ರೂಪದಲ್ಲಿ ಇದನ್ನ ಪ್ರತಿಬಿಂಬ ಮಾಡಿರುವಂತದ್ದು. ಹಾಗೇನೆ ಕೆಂಪೇಗೌಡ ವೇಷಧಾರಿಗಳು ಸಹ ಇಲ್ಲಿ ಕೆಂಪೇಗೌಡರು ಯಾವ ರೀತಿ ವೇಷಭೂಷಣ ಧರಿಸ್ತಾ ಇದ್ರು, ಅವ್ರ ಗೌಡಿಕೆ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದನ್ನ ಪ್ರತಿಬಿಂಬ. ಸಾವಿರಾರು ಜನ ಕೆಂಪೇಗೌಡ ಜಯಂತಿಗೆ ಸಾಕ್ಷಿಯಾಗಿದ್ದಾರೆ. ಈಗ ದೃಶ್ಯಗಳಲ್ಲಿ ನೋಡ್ಸೋದಾದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಯಾವುದೇ ರೀತಿಯ ಜಾತಿ ಧರ್ಮ ಮತ ಪಂಥಗಳಿಲ್ಲದೆ ನಾವೆಲ್ಲರೂ ಒಂದು, ನಾವೆಲ್ಲ ಕೆಂಪೇಗೌಡರ ಅಭಿಮಾನಿಗಳು. ಇಲ್ಲಿ ಒಕ್ಕಲಿಗರಾಗ್ಬೋದು, ಎಲ್ಲ ಸಮಾಜಗಳು ಜನರು ಸಹ ಇಲ್ಲಿ ಜಮಾವಣೆ ಆಗಿದ್ದಾರೆ. ಈಗ ಕಳೆದ 18 ವರ್ಷಗಳಿಂದ ಯಲಹಂಕ ಶಾಸಕರು ವಿಶ್ವನಾಥ್ ಅವರು ಕೆಂಪೇಗೌಡ ಜಯಂತಿ ಮಾಡಿದ್ರು. ಕಳೆದ ವರ್ಷ ಜೀರ್ಣೋದ್ಧಾರ ಮಾಡಿದ್ರು. ಅನೇಕ ಕಡೆ ಪಾರ್ಕ್ಗಳು ಮಾಡಿ ಅಲ್ಲೂ ಸಹ ಕೆಂಪೇಗೌಡರ ಹೆಸರನ್ನಿರ್ತಕ್ಕಂಥ ಕೆಂಪೇಗೌಡನ ಸ್ಮರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಅವರು ಇವರು ಅನ್ನೋ ಭೇದ ಇಲ್ಲದೆ ಎಲ್ಲ ಸಮಾಜದ ಜನರು ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಮಾಜದ ಗಂಡರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ವರ್ಷ ಕೆಂಪೇಗೌಡ ಜಯಂತಿ ಯಾವ ರೀತಿ ಆಗ್ತಾ ಇದೆ ಸರ್? ಇಲ್ಲಿ 517ನೇ ಕೆಂಪೇಗೌಡರ ಜಯಂತಿ ಇವತ್ತು ಯಲಹಂಕದಲ್ಲಿ. ಕೆಂಪೇಗೌಡರ ಜಯಂತಿ ಎಲ್ಲ ಇದೊಂದು ಯಲಹಂಕದ ನಾಡ ಹಬ್ಬ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ. ಯಾಕೆ ಅಂತಂದ್ರೆ ಇವತ್ತು ಯಲಹಂಕದಲ್ಲಿ ಕೆಂಪೇಗೌಡ ಜಯಂತಿ ಮಾಡೋಕೆ ಬೇರೆ ಒಕ್ಕಲಿತನ ಮಾಡ್ತಕ್ಕಂಥ ಒಕ್ಕಲಿಗರು ಯಾರು ಇಲ್ಲ. ಇಲ್ಲಿ ಎಲ್ಲಾ ಜನಾಂಗದವರು ಬಂದು ಇದು ಸರ್ವ ಜನಾಂಗದ ಶಾಂತಿಯ ತೋಟ ರೀತಿಯ ಮಾದರಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಕೆಂಪೇಗೌಡರು ನೆಲೆಸಿರೋದ್ರಿಂದ ನಾವಿವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದೀರಿ. ಎಲ್ಲ ಜನರು ಎಲ್ಲ ಜನಾಂಗದವರು ಇಲ್ಲಿ ಅವರವರ ಬದುಕನ್ನ ಮಾಡ್ಕೊಳ್ಳೋದಕ್ಕೆ ಹಲವಾರು ಪೇಟೆಗಳನ್ನ ಬೆಂಗಳೂರು ನಿರ್ಮಿಸಿದ್ರು, ಅಗ್ರಹಾರಗಳು ನಿರ್ಮಿಸಿದ್ರು, ಹಾಗೆ 77 ಕೆರೆಗಳು ನಿರ್ಮಿಸಿದ್ರು. ಹಾಗೆ ಮಾರುಕಟ್ಟೆ KR ಮಾರುಕಟ್ಟೆ ಆಗೋದು ಇನ್ನೊಂದು ಮತ್ತೊಂದು ಆಗ್ಬೋದು, ಅದು ಮಾಡಿದ್ರು. ಎಲ್ಲಿ ಕೆರೆ ಇತ್ತು ಅಲ್ಲಿ ನಾಗರಿಕತೆ. ಅದೇ ರೀತಿ ಯಲಹಂಕದಲ್ಲಿ ಈ ಒಂದು ಹಿಂದೆ ಇವಾಗ ಹೊಸ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ. ಇದರಿಂದ ಹಳೆ ಯಲಹಂಕದಲ್ಲಿ 450 ವರ್ಷದಲ್ಲಿ ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂ ಇರಲಿಲ್ಲ. ಅದನ್ನ ನಮ್ಮ ಕೃಷ್ಣಮೂರ್ತಿರವರು ಹಿಂದೆ ಅವರು ನಗರಸಭಾ ಅಧ್ಯಕ್ಷ ಆಗಿದಾಗ ಮಾಡಿದ್ರು. ನಿಜಕ್ಕೂ ಅವರು ಪ್ರಾತಸ್ಮರಣೀಯರು. ಮೊದಲನೇದಾಗಿ. ಎರಡನೇದಾಗಿ ಈ ಒಂದು ಯಲಹಂಕ ಈ ಒಂದು ರಸ್ತೆ ವಿಶಾಲವಾಗಿರಬೇಕು. ಈ ಒಂದು ಕೆಂಪೇಗೌಡ ಜಾಗಕ್ಕೆ ಅಂದಿನ ಕ್ಲೀನ್ ಮಾಡಿ ಕೊಟ್ಟಂತ ಸನ್ಮಾನ್ಯ ಕೆಂಪೇಗೌಡರು, ಯಾರು ವೆಂಕಟಾಲ ಕೆಂಪೇಗೌಡರು ಈ ನಗರಸಭಾ ಅಧ್ಯಕ್ಷರಾಗಿದ್ರು, ಅವರು ಸಹ ಪ್ರಾತಸ್ಮರಣೀಯರು. ಹಾಗೆ ಎಲ್ಲರೂ ಸೇರಿ ಇಲ್ಲಿ ಬಂದು ಸೇರಿದ್ದೀರಾ, ಹಾಗೂ ಪತ್ರಿಕಾ ಮಾಧ್ಯಮದವರು ಸೇರಿದ್ದೀರಾ. ಪ್ರತಿ ವರ್ಷ ಸೇರ್ತಕ್ಕಂಥ ಜನಕ್ಕೆ ಯಲಹಂಕ ನಗರ ಒಕ್ಕಲಿಗರ ಸಂಘ ಅನುದಾನ ಮಾಡ್ತಾ ಇದೆ ಅಂತ. ಖಂಡಿತ ಇದು ನಾವು 20 ವರ್ಷದಿಂದ ನಾವು ಅನುದಾನ ಮಾಡ್ಕೊಂಡ್ ಬರ್ತಾ ಇದ್ರಿ. ಮೊದಲು ನಾವು 50 kg ಮಾಡಿದ್ವಿ, ಆಮೇಲೆ 100, 200, ಇವಾಗ 4 ಪಲ್ಲ ಅಂತ ಮಾಡ್ತಾ ಇದ್ರಿ. ಯಾಕಂದ್ರೆ ಎಲ್ಲರೂ ಬಂದು ಸೇರ್ತಕ್ಕಂಥ ವಾತಾವರಣದಲ್ಲಿ ಈಗ ಎಲ್ಲರಿಗೂ ಕೆಂಪೇಗೌಡರ ಜಯಂತಿ ಮಾಡೋ ಆಸೆ. ಬೇರೆ ಜನಗಳಿಗೂ ಎಲ್ಲರಿಗೂ ಅವ್ರು ಊಟ ಹಾಕಿ ಕಳಿದ್ರೆ ನಿಜಕ್ಕೂ ಅವ್ರ ಹೊಟ್ಟೆ ತಣ್ಣಗಿರ್ತದೆ ಅಂತ ನಾವು ಅನ್ಕೊಂಡಿದ್ದೀವಿ. ಸರಿ, ಸಹಜವಾಗಿ ಇರ್ತಕ್ಕಂಥ ಕೆಂಪೇಗೌಡ ಸಮಾಜದಲ್ಲಿ ಇರ್ತಕ್ಕಂಥ 110 ಉಪಜಾತಿಗಳು ಎಲ್ಲ ಒಂದೇ. ಜೊತೆಗೆ ಎಲ್ಲ ಸಮಾಜದ ಸಮಾನರು ಮನುಷ್ಯರೇ. ಎಲ್ರು ನಾವೆಲ್ಲ ಮಾನವೀಯರು, ಮನುಷ್ಯರು. ಮಾನವೀಯತೆಯಲ್ಲಿ ಮುಖ್ಯ. ಕೆಂಪೇಗೌಡರು ಮುಖ್ಯ, ಸಮಾಜ ಜಾತಿ ಅಲ್ಲ. ಏನ್ ಹೇಳ್ತೀರಿ? ಕೆಂಪೇಗೌಡರು ಅಂತಾನೆಲ್ಲ ಎಲ್ಲಾ ಮಹನೀಯರ ಜಯಂತಿಗಳು ಮಾಡ್ತಾ ಇದ್ದೀರಿ. ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಕುವೆಂಪು ಅವರು. ಅದೇ ತರ ಎಲ್ಲ ನಡ್ಕೊಂಡು ಹೋಗ್ತಾರೆ. ಸರ್ವ ಜನಾಂಗವರು ಬಂದು ಸೇರಿದ್ದಾರೆ. ಎಲ್ಲಾನು ಇದೇ ತರ ಮುಂದೇನೂ ಇರ್ತೀರಿ ಅಂತ ಹೇಳ್ತೀವಿ. ಸರ್, ಈಗ ಕರ್ಗ ಬರ್ತಕ್ಕಂಥ ಜನ ಎಲ್ಲರೂ ಸಹ ಇಲ್ಲಿ ಸೇರ್ತಾ ಇದ್ದೀರಿ. ಇಲ್ಲಿ ಯಾವುದೇ ರೀತಿಯ ಮತಭೇದ ಇಲ್ಲ, ಜಾತಿ ಭೇದ ಇಲ್ಲ. ಏನ್ ಹೇಳ್ತೀರಿ? ನೀವು ಇವಾಗ ಕರ್ಗ ಬರೋದು ಅಂತ ಹೇಳ್ತೀರ, ಆದ್ರೆ ಅದು ಮೂಲ ಕಾರಣ ಕೆಂಪೇಗೌಡರು ಅಂತೇಳಿ ನಮ್ಮ ಒಂದು ಇತಿಹಾಸ ಇಲ್ಲ. ಯಾಕೆಂದ್ರೆ ಒಂದು ಕರ್ಗ ಮಹೋತ್ಸವನ ನಾವು ಒಂದು ಧರ್ಮರಾಯನಗುಡಿ ಬೆಂಗಳೂರಲ್ಲಿ ನಡ್ಕೊಂಡ್ ಬರ್ತಾ ಇದ್ದು. ಇದೇ ತರ ಅವರು ಕೆಂಪೇಗೌಡರ ಮೈನ್ ಅದಕ್ಕೆ ಧರ್ಮರಾಯನಗುಡಿ ದೇವಸ್ಥಾನ ಮೂಲ ಸ್ಥಾನ ಅವರೇ ಅಂತ ಹೇಳಿ ಇದನ್ನ ಗೊತ್ತಾಗಿದೆ. ನಾಯಕ ಒಳ್ಳೆಯದಾಗುತ್ತೆ, ಸಮಾಜ ಒಗ್ಗಟ್ಟಾಗಿರುತ್ತೆ. ಮಾಡ್ತಕ್ಕಂಥ ಕೆಲಸ ಈಕ್ವಲ್ ಆಗಿದ್ರೆ ಅವರೇ ನಾಯಕರು. ಕೆಂಪೇಗೌಡರ ಹೆಸರು ಕೂಡ ನೀವು ಸಹ ಈ ಭಾಗದಲ್ಲಿ ಜನಪ್ರತಿನಿಧಿಯಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಇವತ್ತು ಇಲ್ಲಿ ವಾತಾವರಣ ಹೇಗಿದೆ ಸರ್? ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ನಾನು ರಾಜಕಾರಣ ಬಂದಾಗಿಂದ ಈ ಕೆಂಪೇಗೌಡರ ವಾರ್ಷಿಕೋತ್ಸವವನ್ನು ನಾನು ನೋಡ್ಕೊಂಡು ಬಂದಿದ್ದೇನೆ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಸುಮಾರು 15 ವರ್ಷದಿಂದ ಈಚೆಗೆ ಈ ಕೆಂಪೇಗೌಡ ಈ ಜಯಂತಿ ಇದೆಯಲ್ಲ, ಇದು ಭವಿಷ್ಯ ಇಡೀ ಬೆಂಗಳೂರಿನ ಅಂತ ಕೀರ್ತಿ ತರಂತೆ ಕೆಲಸ ಆಗಿದೆ. ನಾನೊಬ್ಬ ಸಾಮಾನ್ಯ ಜಾತಿಯವನಾಗಿ ಈ ಸತತವಾಗಿ ನಾನು ಭಾಗವಹಿಸ್ಕೊಂಡು ಬಂದಿದ್ದೀನಿ. ಯಾವತ್ತೂ ಇಲ್ಲಿ ಜಾತಿ ಧರ್ಮ ನನಗೆ ಅಡ್ಡ ಬಂದಿಲ್ಲ. ಪ್ರಾಶಸ್ತ್ಯ ಕೊಟ್ಟವ್ರೆ ಯಾರು ದುಡಿದವರೋ, ಯಾರು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೋ, ಯಾರು ಅವರನ್ನು ನಾವು ನಾಯಕರು ಅಂತ
ಒಪ್ಕೊಂಡಿದ್ದೀವಿ. ಮಾಡ್ತಕ್ಕಂಥ ಕೆಲಸ ಎಲ್ಲ ಈಕ್ವಲ್ ಆಗಿದ್ರೆ ಹೌದು. ಒಪ್ಕೊಳ್ತಾರೆ. ಹೌದು. ಎಲ್ರು ಒಪ್ಕೊಳ್ತಾರೆ ಅನ್ನೋದಕ್ಕೆ ಕೆಂಪೇಗೌಡರು ಈಗ ಯಾವ್ದೋ ದೊಡ್ಡ ಮಟ್ಟದ ಯುದ್ಧ ಮಾಡದೆ ಹಸಿರು ಕ್ರಾಂತಿಯ ಮೂಲಕ, ಕೆರೆ ಕಟ್ಟೋದ್ರ ಮೂಲಕ, ಕುಂಟೆ ಕಟ್ಟೋದ್ರ ಮೂಲಕ ರೈತರಿಗೆ ಅನುಕೂಲ ಮಾಡಿ ಕೆಂಪೇಗೌಡರು ಇಷ್ಟು ಮಟ್ಟಕ್ಕೆ ಬೆಂಗಳೂರು ವಿಶ್ವಖ್ಯಾತಿ ಆಗ್ಲಿಕ್ಕೆ ಕೆಂಪೇಗೌಡರ ಅಭಿವೃದ್ಧಿಯ ದೃಷ್ಟಿಕೋನವೇ ಕಾರಣ. ಯಲಹಂಕ ನಾಡಲ್ಲಿ ಇವತ್ತು ಹಬ್ಬದ ವಾತಾವರಣ ಇದೆ ಅಂತ ತಪ್ಪಾಗಲ್ಲ. ಇದೇ ರೀತಿಯ ವಾತಾವರಣ ನಿರಂತರವಾಗಿ ಮುಂದುವರಿಲಿ, ಕೆಂಪೇಗೌಡರ ಹೆಸರನ್ನು ಶಾಶ್ವತವಾಗಿ ಉಳಿಯುವಂತ ಕೆಲಸ ಆಗ್ಲಿ ಅನ್ನೋದು ನಮ್ಮ ಆಶಯ. ಶಶಾಂಕ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.